ಓಂ ಶಾಂತಿ. ಇವತ್ತಿನ ಅವ್ಯಕ್ತ ಮುರಳಿಯಲ್ಲಿ ಅವ್ಯಕ್ತ ಬಾಪ್ದಾದ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ವಿಶ್ವ ಮಹಾರಾಜರಾಗುವಂಥವರ ವಿಶ್ವ ಕಲ್ಯಾಣಕಾರಿ ಸ್ಥಿತಿ. ವಿಶ್ವ ಮಹಾರಾಜಾಗುವಂಥವರ ವಿಶ್ವ ಕಲ್ಯಾಣಕಾರಿ ಸ್ಥಿತಿ ಹೇಗಿರ್ತದೆ ಅಂತ ಹೇಳುವಂಥ ವಿಷಯದಲ್ಲಿ बाप दादा माताड़ता इधर अपने आप को एक सेकंड में शरीर से न्यारा अशरीरी आत्मा समझ आत्माभिमानी व देही अभिमानी स्थिति में स्थित हो सकते हो. बाबा ಕೇಳ್ತಾ ಇದ್ದಾರೆ, ತಮ್ಮನ್ನು ತಾವು ಒಂದು ಕ್ಷಣದಲ್ಲಿ ಶರೀರದಿಂದ ದೂರವಾಗಿ ಅಶರೀರಿ ಆತ್ಮ ಎಂದು ತಿಳಿದು ಆತ್ಮಾಭಿಮಾನಿ ಅಂದರೆ ದೇಹಿ ಅಂದರೆ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಗೊಳಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅರ್ಥಾತ್ ಏಕ್ ಸೆಕೆಂಡ್ ಮೇ कर्म इंद्रियों का आधार लेकर कर्म किया और एक सेकंड में फिर कर्म इंद्रियों से न्यारा ऐसी प्रैक्टिस हो गई है. ಬಾಬಾ ಕೇಳ್ತಾ ಇದ್ದಾರೆ, ಒಂದು ಕ್ಷಣದಲ್ಲಿ ಕರ್ಮೇಂದ್ರಿಯಗಳ ಆಧಾರ ತೆಗೆದುಕೊಂಡು ಕರ್ಮವನ್ನು ಮಾಡಿದ್ರಿ ಮತ್ತು ಒಂದು ಕ್ಷಣದಲ್ಲಿ ಕರ್ಮೇಂದ್ರಿಯಗಳಿಂದ ದೂರವಾಗಿ ಇರುವಂತಹ ಪ್ರಾಕ್ಟೀಸ್ ಆಗಿದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. कोई भी कर्म करते कर्म के बंधन में तो नहीं फंस जाते हो. कर्म करते हुए कर्म के बंधन से न्यारा बन सकते हो व अब तक भी कर्म इंद्रियों द्वारा कर्म के वशीभूत हो जाते हो. ಬಾಬಾ ಸಾಲಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಯಾವುದೇ ಕರ್ಮ ಮಾಡ್ತಾ ಇದ್ರೂ ಕರ್ಮದ ಬಂಧನದಲ್ಲಿ ಸಿಲುಕ್ತಾ ಇಲ್ಲ ತಾನೇ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಕರ್ಮ ಮಾಡ್ತಾ ಕರ್ಮ ಬಂಧನದಿಂದ ಬೇರೆಯಾಗಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ಇಲ್ಲಿಯವರೆಗೆ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮದ ವಶೀಭೂತರಾಗ್ತಾ ಇದ್ದೀರಾ ಅಂತ ಬಾಬಾ ಹೇಳ್ತಾರೆ. ಕರ್ಮೇಂದ್ರಿಯಗಳ ಮುಖಾಂತರವಾಗಿ ಕರ್ಮಕ್ಕೆ ವಶೀಭೂತರಾಗ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. हर कर्मेंद्रियों को जैसे चलाना चाहो वैसे चला सकते हो व आप चाहते हो एक कर्मेंद्रिया दूसरा कर लेती है. ಬಾಬಾ ಹೇಳ್ತಾ ಇದ್ದಾರೆ, ಪ್ರತಿ ಕರ್ಮ ಇಂದ್ರಿಯಗಳನ್ನು ಹೇಗೆ ಚಲಾಯಿಸಬೇಕೋ ಹಾಗೆ ಚಲಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆಯೋ, ಅಥವಾ ನಾವು ಬಯಸುವುದೊಂದು ಕರ್ಮೇಂದ್ರಿಯಗಳು ಮಾಡುವುದು ಇನ್ನೊಂದು, ಹೀಗೆ ಆಗ್ತಾ ಇದೆ ಅಂತ ಬಾಬಾ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ರಚಯಿತಾ ಬನ್ಕರ್ रचना को चलाते हो जैसे और कोई भी जड़ वस्तु को चैतन्य आत्मा व चैतन्य मनुष्य आत्मा जैसे चाहे वैसे रूप दे सकते हैं और जैसे चाहे वैसे कर्तव्य में लगा सकती है, जहाँ चाहे वहाँ रख सकती है. ಬಾಬಾ ಹೇಳ್ತಾ ಇದ್ದಾರೆ, ಈಗ ನಾವು ರಚಯಿತ ಅಂತ ಹೇಳಿದರೆ ನಿರ್ಮಾಪಕರಾಗಿ ರಚನೆಯನ್ನು ನಡೆಸ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ನಾವು ರಚಯಿತ ಆಗಿ ರಚನೆಯನ್ನು ನಡೆಸ್ತಾ ಇದ್ದೀರಾ ಹೇಗೆ? ಉದಾಹರಣೆಗೆ ಬಾಬಾ ಹೇಳ್ತಾ ಇದ್ದಾರೆ, ಯಾವುದಾದ್ರೂ ಜಡ ವಸ್ತುಗಳನ್ನು ಬಾಬಾ ಹೇಳ್ತಾ ಇದ್ದಾರೆ ಚೈತನ್ಯ ಆತ್ಮ ಅಥವಾ ಚೈತನ್ಯ ಮನುಷ್ಯ ಆತ್ಮರು ಹೇಗೆ ಬೇಕೋ ಆ ರೂಪವನ್ನು ಕೊಡ್ಬೋದು. ಯಾವುದಾದ್ರೂ ವಸ್ತುಗಳಿಗೆ ಹೇಗೆ ಬೇಕೋ ಆ ರೀತಿಯ ರೂಪವನ್ನು ಕೊಡ್ಬೋದು, ಮತ್ತು ಹೇಗೆ ಅದರಿಂದ ಕೆಲಸ ತೆಗೆಸ್ಕೊಳ್ಬೇಕೋ ಹಾಗೆ ತೆಗೆಸ್ಕೊಳ್ಳಿಕ್ಕಾಗ್ತದೆ, ಮತ್ತು ಎಲ್ಲಿ ಇಡಬೇಕೋ ಅಲ್ಲಿ ಇಡಲಿಕ್ಕೂ ಆಗ್ತದೆ. वह जड़ वस्तु चैतन्य के वश में है. चैतन्य आत्मा जैसे चलाना चाहे वैसे नहीं चला सकती है. ಬಾಬಾ ಹೇಳ್ತಾ ಇದ್ರೆ, ಆ ಜಡ ವಸ್ತು ಚೈತನ್ಯವಾಗಿರುವಂಥ ಮನುಷ್ಯಾತ್ಮರ ವಶದಲ್ಲಿರ್ತದೆ. ಹಾಗೆ ಚೈತನ್ಯ ಆತ್ಮ ಹೇಗೆ ಚಲಾಯಿಸಬೇಕೋ ಹಾಗೆ ಚಲಾಯಿಸ್ಲಿಕ್ಕೆ ಆಗ್ತಾ ಇಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಕರ್ಮೇಂದ್ರಿಯಗಳನ್ನು ಚಲಾಯಿಸ್ಲಿಕ್ಕೆ ಆಗ್ತಾ ಇಲ್ವಾ ಅಂತ ಕೇಳ್ತಾ ಇದ್ದಾರೆ. जैसे जड़ वस्तु को किसी भी रूप में परिवर्तन कर सकते हो, वैसे कर्मेंद्रियों को विकारी से निर्विकारी व विकारों के वश आग में
जल जले हुए कर्मेंद्रियों को शीतलता में नहीं ला सकते हो. ಬಾಬಾ ಕೇಳ್ತಾ ಇದ್ದಾರೆ, ಅದು ಹೇಗೆ ಜಡ ವಸ್ತುವನ್ನು ಯಾವುದಾದರ ರೂಪಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಯಾವುದೇ ರೂಪಕ್ಕೆ ಬೇಕಿದ್ರೂ ಪರಿವರ್ತನೆ ಮಾಡ್ಬೋದು, ಹಾಗೆ ಕರ್ಮೇಂದ್ರಿಯಗಳನ್ನು ವಿಕಾರದಿಂದ ನಿರ್ವಿಕಾರಿ, ಹಾಗೆ ವಿಕಾರಕ್ಕೆ ವಶೀಭೂತರಾಗಿ ಸುಟ್ಟು ಹೋಗಿರುವಂತಹ ಕರ್ಮೇಂದ್ರಿಯಗಳನ್ನು ಶೀತಲತೆಯಲ್ಲಿ ತರಲಿಕ್ಕಾಗುವುದಿಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. क्या चैतन्य आत्मा में यह परिवर्तन की शक्ति नहीं आई है? ಬಾಬಾ ಕೇಳ್ತಾ ಇದ್ದಾರೆ, ಚೈತನ್ಯ ಆತ್ಮದಲ್ಲಿ ಈ ಪರಿವರ್ತನೆಯ ಶಕ್ತಿ ಬರಲಿಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. कोई भी कर्म इंद्रियों की चंचलता को सहनशील सरल चित्त नहीं बना सकते हो, इतनी शक्ति अपने में अनुभव करते हो. ಬಾಬಾ ಕೇಳ್ತಾ ಇದ್ದಾರೆ, ಯಾವುದೇ ಕರ್ಮ ಇಂದ್ರಿಯಗಳ ಚಂಚಲತೆಯನ್ನು ಸಹನಶೀಲ ಸರಳ ಚಿತ್ತ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಇಷ್ಟು ಶಕ್ತಿ ನಿಮ್ಮಲ್ಲಿ ಅನುಭವ ಮಾಡ್ತಾ ಇಲ್ವಾ ನೀವು? ಕೇಳ್ತಾ ಇದ್ದಾರೆ ಬಾಬಾ, ಇಷ್ಟು ಶಕ್ತಿ ನಿಮ್ಮಲ್ಲಿ ಅನುಭವ ಮಾಡ್ತಾ ಇಲ್ವಾ ಅಂತ ಕೇಳ್ತಾರೆ. ಶಕ್ತಿಶಾಲಿ ಆತ್ಮಾಯೇ ಹೋನಾ, जो भाग्यशाली आत्माएं हैं वह शक्तिशाली भी बनी हैं, वह सिर्फ ब्रह्मा कुमार कुमारी बनने के भाग्य के कारण ಭಾಗ್ಯಶಾಲಿ ಬನ್ನಿ ಹೋ. ಬಾಬಾ ಕೇಳ್ತಾ ಇದ್ದಾರೆ, ಶಕ್ತಿಶಾಲಿ ಆತ್ಮಗಳು ನೀವಾಗಿದ್ದೀರಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಯಾರು ಭಾಗ್ಯಶಾಲಿ ಆತ್ಮಗಳಿದ್ದಾರೆ ಅವರು ಶಕ್ತಿಶಾಲಿ ಆತ್ಮಗಳು ಕೂಡ ಆಗಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅಥವಾ ಕೇವಲ ಬ್ರಹ್ಮ ಕುಮಾರ್ ಕುಮಾರಿ ಆಗಿರುವ ಭಾಗ್ಯದ ಕಾರಣ ಭಾಗ್ಯಶಾಲಿಯೋ, ಬ್ರಹ್ಮ ಕುಮಾರ್ ಕುಮಾರಿ ಆಗಿರುವ ಭಾಗ್ಯದಿಂದ ಭಾಗ್ಯಶಾಲಿಯೋ ಅಂತ ಬಾಬಾ ಕೇಳ್ತಾ ಇದ್ದಾರೆ. सिर्फ भाग्यशाली बनने से भी मायाजीत नहीं बन सकेंगे, भाग्यशाली के साथ साथ शक्तिशाली भी बनना है. ಅವರು ಹೇಳ್ತಾ ಇದ್ದಾರೆ, ಕೇವಲ ಭಾಗ್ಯಶಾಲಿ ಆಗುವುದರಿಂದ ಮಾಯಾಜೀತ್ ಆಗುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭಾಗ್ಯಶಾಲಿ ಜೊತೆ ಜೊತೆಗೆ ಶಕ್ತಿಶಾಲಿ ಕೂಡ ಆಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. दोनों अनुभव होता है. जैसे भाग्यशालीपन का नशा तो अविनाशी है ना, इसको कोई नशा ನಾಶ नहीं कर सकता. ಬಾಬಾ ಹೇಳ್ತಾ ಇದ್ದಾರೆ, ಎರಡೂ ಅನುಭವ ಆಗ್ತಾ ಇದೆಯಾ ಅಂತ ಬಾಬಾ ಹೇಳ್ತಾರೆ. ಭಾಗ್ಯಶಾಲಿಯು ಶಕ್ತಿಶಾಲಿಯು ಎರಡೂ ಅನುಭವ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಹೇಗೆ ಭಾಗ್ಯಶಾಲಿತನದ ನಶೆ ಅವಿನಾಶಿಯಾಗಿದೆಯಲ್ಲ, ಇದನ್ನು ಯಾರೂ ಕೂಡ ನಾಶ ಮಾಡಿಸ್ಲಿಕ್ಕೆ ಆಗುವುದಿಲ್ಲ, ನಾಶ ಪಡಿಸಲಿಕ್ಕೆ ಸಾಧ್ಯ ಇಲ್ಲ. वैसे शक्तिशाली का वरदान वरदाता से ले लिया है वह भी लेना है. ಬಾಬಾ ಹೇಳ್ತಾ ಇದ್ದಾರೆ, ಹಾಗೆ ಭಾಗ್ಯಶಾಲಿಯಾಗಿರೋ ನಶೆಯನ್ನು ಯಾರು ನಾಶ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಶಕ್ತಿಶಾಲಿಯ ವರದಾನವನ್ನು ವರದಾತನಿಂದ ತೆಗೆದುಕೊಂಡಿದ್ದೀರೋ ಅಥವಾ ಇನ್ನು ತೆಗೆದುಕೊಳ್ಬೇಕು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಆಲ್ರೆಡಿ ತೆಗೆದುಕೊಂಡಾಗಿದೆಯೋ ಇನ್ನು ತೆಗೆದುಕೊಳ್ಬೇಕು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಕ್ಯಾ ಸಮझते हो, ಬ್ರಹ್ಮ ಕುಮಾರ್ ಕುಮಾರಿ ತೋ ಹೋ ಹಿ, ಬಹುತೋ ಅವಿನಾಶಿ ಚಾಪ್ ಲಗಿ ಹುಯಿ ಹೈ. ಬಾಬಾ ಹೇಳ್ತಾ ಇದ್ದಾರೆ, ಏನು ತಿಳ್ಕೊಂಡಿದ್ದೀರಿ ಈಗ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಬ್ರಹ್ಮ ಕುಮಾರ್ ಕುಮಾರಿಯರಂತೂ ಹೌದು, ಇದು ಅವಿನಾಶಿಯಾಗಿರೋ ಸೀಲ್ ಹಾಕಿಯಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. अब शक्तिशाली का वरदान ले लिया है कि लेना है, जब शक्तिशाली बन गए तो माया की शक्ति वार कर सकती है. ಬಾಬಾ ಹೇಳ್ತಾ ಇದ್ದಾರೆ, ಈಗ ಪುನಃ ಬಾಬಾ ಕೇಳ್ತಾ ಇದ್ದಾರೆ, ಶಕ್ತಿಶಾಲಿಯ ವರದಾನ ತೆಗೆದುಕೊಂಡಿದ್ದೀರೋ ಅಥವಾ ತೆಗೆದುಕೊಳ್ಬೇಕು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಯಾವಾಗ ಶಕ್ತಿಶಾಲಿ ಆಗಿದ್ದೀರಿ ಅಂತ ಹೇಳುವಾಗ ಮಾಯೆಯ ಶಕ್ತಿ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಬಾಬಾ ಕೇಳ್ತಾರೆ. ಮಾಯೆಯ ಶಕ್ತಿ ಯುದ್ಧ ಮಾಡುವುದಕ್ಕೆ ಸಾಧ್ಯ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಯಹ್ ಹೇ ರಚಯಿತಾ ಕಿ ಶಕ್ತಿ, ವಹ್ ಹೇ ರಚನಾ ಕಿ ಶಕ್ತಿ, ತೋ कमज़ोर शूरवीर के ऊपर वार करने की हिम्मत कर सकता है क्या. ಬಾಬಾ ಹೇಳ್ತಾ ಇದ್ದಾರೆ, ಈಗ ಶಕ್ತಿಶಾಲಿಯಾದಂಥವರು ಬಾಬಾ ಹೇಳ್ತಾ ಇದ್ದಾರೆ, ಮಾಯೆಯ ಶಕ್ತಿಶಾಲಿಯಾಗಿದ್ದೀರಿ ಅಂತ ಹೇಳುವಾಗ ಮಾಯೆಯ ಶಕ್ತಿ ನಿಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅದು ರಚಯಿತ ಶಕ್ತಿ ಅಂದರೆ ನಿರ್ಮಾಣ ಆಗಿರುವ ಶಕ್ತಿ. ಬಾಬಾ ಹೇಳ್ತಾ ಇದ್ದಾರೆ, ಒಂದು ಕಡೆಗೆ ರಚನೆಯ ಶಕ್ತಿ, ನಾವು ರಚಯಿತ ಆಗಿದ್ದೇವೆ, ರಚಯಿತನ ಶಕ್ತಿ, ಇನ್ನೊಂದು ಕಡೆಗೆ ರಚನೆಯ ಶಕ್ತಿ.
ಬಾಬಾ ಹೇಳ್ತಾ ಇದ್ದಾರೆ, ಹಾಗಿರುವಾಗ ದುರ್ಬಲರಾಗಿರುವಂಥವರು ಶೂರವೀರರ ಮೇಲೆ ಯುದ್ಧ ಮಾಡುವಂತಹ ಧೈರ್ಯವನ್ನು ತೋರಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಶೂರವೀರರಾಗಿರುವಂಥವರು ಅವರ ಮೇಲೆ ದುರ್ಬಲರಾಗಿರುವಂಥವರು ಯುದ್ಧ ಮಾಡುವಂತಹ ಧೈರ್ಯ ತೋರಿಸಲಿಕ್ಕೆ ಸಾಧ್ಯ ಇದೆಯಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ರಖೆ तो भी उसका परिणाम क्या होगा, ವಿಜಯ್ ಕೌನ್ ಬನೇಗ. ಬಾಬಾ ಹೇಳ್ತಾ ಇದ್ದಾರೆ, ಸರಿ ಈಗ ದುರ್ಬಲರು ನಮ್ಮ ಮೇಲೆ ಯುದ್ಧ ಮಾಡುವ ಧೈರ್ಯವನ್ನು ಇಟ್ಟಿದ್ದಾರೆ ಅಂತಾದರೂ ತಿಳ್ಕೊಳ್ಳಿ, ಸರಿ ಇದರ ಪರಿಣಾಮ ಏನಾದೀತು, ಈ ವಿಜಯ್ ಯಾರಾಗ್ಬೋದು? ಬಾಬಾ ಹೇಳ್ತಾ ಇದ್ದಾರೆ, तो रचयिता की शक्ति महान है, फिर माया का वार कैसे हो सकता है, वह माया से हार कैसे हो सकती है. ಈಗ ವಿಜಯ್ ಶೂರವೀರರೇ ಆಗ್ತಾರೆ. ಹಾಗಿರುವಾಗ ರಚಯಿತನ ಶಕ್ತಿಯೇ ಮಹಾನ್ ಆಗಿದೆ ಅಂತ ಹೇಳುವಾಗ ಮಾಯೆ ಯುದ್ಧ ಆದರೂ ಹೇಗೆ ಸಂಭವಿಸ್ತದೆ ಅಂತ ಬಾಬಾ ಹೇಳ್ತಾರೆ. ಅಥವಾ ಮಾಯೆಯಿಂದ ಸೋಲಾದರೂ ನೀವು ಹೇಗೆ ಅನುಭವಿಸ್ತೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. जब अपने को शक्तिशाली नहीं समझते हो, वह सदा काल शक्तिशाली स्थिति में स्थित नहीं होते, तब हार होती है. ಬಾಬಾ ಹೇಳ್ತಾ ಇದ್ರೆ, ಯಾವಾಗ ನಾವು ನಮ್ಮನ್ನು ಶಕ್ತಿಶಾಲಿ ಅಂತ ತಿಳ್ಕೊಂಡಿರುವುದಿಲ್ಲ ಅಥವಾ ಸದಾ ಕಾಲ ಶಕ್ತಿಶಾಲಿಯ ಸ್ಮೃತಿಯಲ್ಲಿ ಸ್ಥಿತರಾಗುವುದಿಲ್ಲ, ಆಗ ಸೋಲು ಸಂಭವಿಸ್ತದೆ ಅಂತ ಬಾಬಾ ಹೇಳ್ತಾರೆ. ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಮೃತಿಯಲ್ಲಿ ಇರುವುದಿಲ್ವೋ ಆಗ ಸೋಲು ಸಂಭವಿಸ್ತದೆ ಅಂತ ಬಾಬಾ ಹೇಳ್ತಾರೆ. ಜहाँ ಸ್ಮೃತಿ है वहाँ विस्मृति का आना असंभव है. जैसे दिन के समय रात का होना असंभव है, ऐसा अपने को बनाया है वह अब तक संभव है. ಬಾಬಾ ಹೇಳ್ತಾ ಇದ್ರೆ, ಎಲ್ಲಿ ಸ್ಮೃತಿ ಇರ್ತದೆಯೋ ಅಲ್ಲಿ ವಿಸ್ಮೃತಿಯಾಗುವುದು ಅಸಂಭವ. ಸ್ಮೃತಿ ಇರುವಲ್ಲಿ ವಿಸ್ಮೃತಿಯಾಗುವುದು ಅಸಂಭವ. ಹೇಗೆ ಹಗಲಿದ್ದಾಗ ರಾತ್ರಿ ಹೇಗೆ ಬರ್ತದೆ, ಬರಲಿಕ್ಕೆ ಸಾಧ್ಯ ಉಂಟಾ? ಹಾಗಿಲ್ಲ. ಹಾಗೆ ತಮ್ಮನ್ನು ಮಾಡಿಕೊಂಡಿದ್ದೀರೋ ಅಥವಾ ಇಲ್ಲಿಯವರೆಗೆ ಹಾಗೆ ಸಂಭವ ಆಗ್ತಾ ಇದೆ ಅಂತ ಬಾಬಾ ಕೇಳ್ತಾ ಇದ್ದಾರೆ. कब भी माया का कोई वार नहीं होगा, ऐसा ಅವಿನಾಶಿ ನಿಶ್ಚಯ ಬುದ್ಧಿ हो गए हो. ಬಾಬಾ ಕೇಳ್ತಾ ಇದ್ದಾರೆ, ಯಾವತ್ತಿಗೂ ಕೂಡ ಮಾಯೆಯೊಂದಿಗೆ ಯುದ್ಧ ಸಂಭವಿಸುವುದಿಲ್ಲ, ಹೀಗೆ ಅವಿನಾಶಿ ನಿಶ್ಚಯ ಬುದ್ಧಿ ಆಗಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಸಂಕಲ್ಪ ಮೇ ಭಿ ಕಬ್ ಯಹ ನಾ ಆಯೆ कि माया कब हार खिला भी सकती है, ऐसा बन गए हो वह अभी माया आएगी तो युद्ध करके विजय प्राप्त करेंगे. ಬಾಬಾ ಹೇಳ್ತಾ ಇದ್ದಾರೆ, ಸಂಕಲ್ಪದಲ್ಲಿ ಕೂಡ ಈ ರೀತಿ ನಮಗೆ ಬರಬಾರ್ದು. ಈಗ ಮಾಯೆ ಯಾವತ್ತಾದರೂ ಕೂಡ ನಮಗೆ ಸೋಲು ಕೊಡುವ ಸಾಧ್ಯತೆ ಇರ್ತದೆ ಅಂತ ಈಗ ಸಂಕಲ್ಪದಲ್ಲಿ ಕೂಡ ಬರಬಾರ್ದು ಅಂತ ಬಾಬಾ ಹೇಳ್ತಾರೆ. ಮಾಯೆ ಯಾವತ್ತಾದರೂ ಕೂಡ ನಮ್ಮನ್ನು ಸೋಲಿಸುವ ಸಾಧ್ಯ ಉಂಟು ಅಂತ ಹೇಳುವ ಸಂಕಲ್ಪ ಬರಬಾರ್ದಾಗಿದೆ. ಹೀಗೆ ಆಗಿದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅಥವಾ ಮಾಯೆ ಬಂದಾಗ ನಾವು ಯುದ್ಧ ಮಾಡಿ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ತೇವೆ, ಹೀಗೆ ಇದ್ದೀರಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. अब इसको भी समाप्त करना, जबकि दुनिया वालों को संदेश देते हो कि अब यह बहुत थोड़ा समय रह गया है, तो क्या यह थोड़ा सा समय युद्ध करने की स्टेज व युद्ध करने वाली चंद्रवंशी स्टेज समाप्त कर सूर्यवंशी स्टेज नहीं बना सकते हो. ಬಾಬಾ ಕೇಳ್ತಾ ಇದ್ದಾರೆ, ಈಗ ಇದನ್ನು ಕೂಡ ನಾವು ಸಮಾಪ್ತಿ ಮಾಡಬೇಕು, ಯುದ್ಧ ಮಾಡಿ ವಿಜಯಿ ಆಗುವುದು ಅಂತ ಹೇಳುವಂಥದ್ದನ್ನು ಕೂಡ ಸಮಾಪ್ತಿ ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನಾವು ಜಗತ್ತಿನವರಿಗೆ ಸಂದೇಶವನ್ನು ಕೊಡ್ತಾ ಇದ್ದೇವೆ, ಏನು ಅಂತ ಹೇಳಿದರೆ ಸಮಯ ಸ್ವಲ್ಪ ಇದೆ ಅಂತ ನಾವು ಹೇಳ್ತೇವೆ, ಸಮಯ ಸ್ವಲ್ಪ ಇದೆ ಅಂತ ಹೇಳ್ತಾ ಇದ್ದೇವೆ. ಹಾಗಿರುವಾಗ ಈ ಸ್ವಲ್ಪ ಸಮಯದಲ್ಲಿ ಯುದ್ಧ ಮಾಡುವ ಸ್ಥಿತಿಯ ಅಥವಾ ಬಾಬಾ ಹೇಳ್ತಾ ಇದ್ದಾರೆ ಯುದ್ಧ ಮಾಡಿ ಚಂದ್ರವಂಶಿ ಸ್ಥಿತಿಯನ್ನು ಪಡೆದುಕೊಂಡು ಅದನ್ನು ಸಮಾಪ್ತಿ ಮಾಡಿ ಈಗ ನಾವು ಸೂರ್ಯವಂಶಿ ಸ್ಥಿತಿ ಮಾಡಿಕೊಳ್ಳೋದು ಬೇಡವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಇಷ್ಟವರೆಗೆ ಯುದ್ಧ ಮಾಡ್ತಾ ಇದ್ದೆವು, ಅದು ಚಂದ್ರವಂಶಿ ಸ್ಥಿತಿ ಆಯಿತು. ಬಾಬಾ ಹೇಳ್ತಾ ಇದ್ದಾರೆ ಈಗ ಅದನ್ನು ಸಮಾಪ್ತಿ ಮಾಡಿ ಸೂರ್ಯವಂಶಿ ಸ್ಥಿತಿಯನ್ನು ತಯಾರು ಮಾಡಲಿಕ್ಕೆ ಆಗುವುದಿಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. सूर्यवंशी अर्थात ज्ञान सूर्य की स्टेज. सूर्य का कर्तव्य क्या होता है? सूर्य तो सभी को भस्म कर देता है. ಬಾಬಾ ಹೇಳ್ತಾ ಇದ್ದಾರೆ ಸೂರ್ಯವಂಶಿ ಅರ್ಥಾತ್ ಜ್ಞಾನ ಸೂರ್ಯ ಸ್ಥಿತಿ. ಸೂರ್ಯನ ಕರ್ತವ್ಯ ಏನಿರ್ತದೆ? ಸೂರ್ಯ ಅಂತ ಹೇಳಿದರೆ ಎಲ್ಲವನ್ನು ಭಸ್ಮ ಮಾಡುವಂಥವನು ಅಂತ ಬಾಬಾ ಹೇಳ್ತಾರೆ.
ಎಲ್ಲವನ್ನು ಭಸ್ಮ ಮಾಡುವಂಥವನಾಗಿದ್ದಾನೆ. सूर्यवंशी स्टेज अर्थात सर्व विकारों को भस्म कर सदा विजयी बनने का स्टेज. ಸೂರ್ಯವಂಶಿ ಸ್ಥಿತಿ ಅಂತ ಹೇಳಿದರೆ ಸರ್ವ ವಿಕಾರಗಳನ್ನು ಭಸ್ಮ ಮಾಡಿ ಸದಾ ವಿಜಯಿಯಾಗುವಂಥ ಸ್ಥಿತಿ ಅಂತ ಬಾಬಾ ಹೇಳ್ತಾರೆ. ಎಲ್ಲ ವಿಕಾರವನ್ನು ಭಸ್ಮ ಮಾಡಿ ಸದಾ ವಿಜಯಿಯಾಗುವಂಥ ಸ್ಥಿತಿಯಾಗಿದೆ. तो अब अपनी कौन सी स्टेज समझते हो, सूर्यवंशी हो वा चंद्रवंशी हो. ಹಾಗಾಗಿ ಬಾಬಾ ಕೇಳ್ತಾ ಇದ್ರು, ಈಗ ನಿಮ್ಮ ಸ್ಥಿತಿ ಯಾವುದು, ಸೂರ್ಯವಂಶಿಯೋ ಚಂದ್ರವಂಶಿಯೋ ಅಂತ ಬಾಬಾ ಪ್ರಶ್ನೆ ನಮಗೆ ಮಾಡ್ತಾ ಇದ್ದಾರೆ. अगर युद्ध करने में समय देना पड़ता है तो चंद्रवंशी स्टेज कहेंगे. अब तक अपने आप प्रति ही समय देते रहेंगे तो बाप के मददगार बन प्रैक्टिकल में मास्टर विश्व कल्याणकारी बनकर विश्व के कल्याण प्रति सारा समय कब देंगे. ಬಾಬಾ ಹೇಳ್ತಾ ಇದ್ದಾರೆ, ಈಗ ಒಂದು ವೇಳೆ ಯುದ್ಧ ಮಾಡುವುದರಲ್ಲಿಯೇ ಸಮಯ ಕೊಡಬೇಕಾಗಿ ಬರ್ತದೆ ಅಂತ ಹೇಳಿದರೆ ಚಂದ್ರವಂಶಿ ಸ್ಥಿತಿ ಅಂತ ಅರ್ಥ. ಈಗ ಇಲ್ಲಿಯವರೆಗೆ ತನ್ನ ಪ್ರತಿಯಾಗಿಯೇ ಸಮಯ ಕೊಡ್ತಾ ಇದ್ದೀರಿ ಅಂತ ಹೇಳಿದರೆ ತಂದೆಗೆ ಸಹಕಾರಿಯಾಗಿ ಪ್ರಾಕ್ಟಿಕಲ್ನಲ್ಲಿ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಯಾಗಿ ವಿಶ್ವದ ಕಲ್ಯಾಣ ಪ್ರತಿ ಸಂಪೂರ್ಣ ಸಮಯ ಯಾವಾಗ ಕೊಡುವುದು ಅಂತ ಬಾಬಾ ಹೇಳ್ತಾರೆ. ತಂದೆಗೆ ಸಹಕಾರಿಯಾಗಿ ಪ್ರಾಕ್ಟಿಕಲ್ನಲ್ಲಿ ಮಾಸ್ಟರ್ ವಿಶ್ವ ಕಲ್ಯಾಣಕಾರಿಯಾಗಿ ಸಂಪೂರ್ಣ ಸಮಯವನ್ನು ವಿಶ್ವ ಕಲ್ಯಾಣದ ಪ್ರತಿಯಾಗಿ ಯಾವಾಗ ಕೊಡುವುದು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಲಾಸ್ಟ್ ಸ್ಟೇಜ್ ಕೌನ್ ಸಿ ಹೇ, ವಿಶ್ವ ಕಲ್ಯಾಣಕಾರಿ ಕಿ ಹೇನಾ. ಬಾಬಾ ಕೇಳ್ತಾ ಇದ್ದಾರೆ, ಅಂತಿಮ ಸ್ಥಿತಿ ಯಾವುದು, ವಿಶ್ವ ಕಲ್ಯಾಣಕಾರಿ ಸ್ಥಿತಿ ಅಂತ ಬಾಬಾ ಹೇಳ್ತಾರೆ. ನಮ್ಮ ಸ್ವಯಂನ ಸಲುವಾಗಿ ಅಲ್ಲ, ವಿಶ್ವದ ಸಲುವಾಗಿ. अब यह प्रयत्न करो दिन रात संकल्प सेकेंड विश्व के कर्तव्य में व सेवा में जाए. ಹಾಗಾಗಿ ಈಗ ಪ್ರಯತ್ನ ಮಾಡಬೇಕು, ಹಗಲು ರಾತ್ರಿ ಸಂಕಲ್ಪ ಪ್ರತಿ ಕ್ಷಣ ಎಲ್ಲವೂ ಕೂಡ ವಿಶ್ವದ ಕರ್ತವ್ಯ ಅಥವಾ ಸೇವೆಯಲ್ಲಿ ಉಪಯೋಗ ಆಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. जैसे लौकिक रीति में भी जब लौकिक रचना के रचयिता बनते हैं तो रचयिता बनने से अपने तरफ समय देने के बजाय रचना की तरफ ही लगाते हैं. इसके तो अनुभवी होना. ಬಾಬಾ ಹೇಳ್ತಾ ಇದ್ದಾರೆ, ಹೇಗೆ ಲೌಕಿಕ ರೀತಿಯಿಂದ ಕೂಡ ಎಲ್ಲರಿಗೂ ಅನುಭವ ಇರುವ ವಿಷಯವೇ. ಲೌಕಿಕ ರೀತಿಯಲ್ಲಿ ಕೂಡ ಈಗ ನೋಡಿ, ಲೌಕಿಕದಲ್ಲಿ ಅವರು ಮಕ್ಕಳಿಗೆ ತಂದೆ ತಾಯಿಯಾಗಿದ್ದಾರೆ ಅಂತ ತಿಳ್ಕೊಳ್ಳಿ. ಅವರಿಗೆ ಮಕ್ಕಳಿದ್ದಾರೆ. ಈಗ ನೋಡಿ, ಅವರು ತಂದೆ ತಾಯಿ ಆದರು ಅಂತ ಹೇಳಿದ ತಕ್ಷಣ ಏನಾಗಿ ಬಿಡ್ತದೆ, ಅವರ ಮಕ್ಕಳ ಕಡೆಗೆ ಅವರಿಗೆ ಸಮಯ ಕೊಡೋದು ಪ್ರಾರಂಭ ಆಗ್ತದೆ. ಅವರಿಗೆ ತಮ್ಮ ಕಡೆಗೆ ಸಮಯ ಕೊಡಲಿಕ್ಕೆ ಅವರ ಹತ್ರ ಸಮಯ ಇಲ್ಲ. ಅವರೇನು ಮಾಡ್ತಾರೆ, ಮಕ್ಕಳ ಕಡೆಗೆ ಸಮಯ ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಎಲ್ಲವೂ ಕೂಡ ಅವರಿಗೋಸ್ಕರವೇ ಅಂತಲೇ ತೊಡಗಿಸಿಬಿಡ್ತಾರೆ. ಇದರ ಅನುಭವ ಅಂತೂ ನಿಮಗಿದೆ ಅಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಅಗರ್ ಅತಿ ರೋಗಿ, ಅತಿ ದುಃಖಿ, ಅತಿ ಅಶಾಂತಿ ರಚನಾ ಹೋತಿ ಹೇ तो रचयिता माँ बाप का पूरा ಅಟೆನ್ಷನ್ ಉಸಿ ಪ್ರತಿ रहता है ना. ಈಗ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂತ ಹೇಳುವಂಥದ್ದಾಗಿದೆ, ಮಕ್ಕಳು ಅಶಾಂತರಾಗಿದ್ದಾರೆ ಅಂತ ಹೇಳುವಾಗ ತಂದೆ ತಾಯಿಯ ಸಂಪೂರ್ಣ ಬುದ್ಧಿ ಎಲ್ಲವೂ ಕೂಡ ಮಕ್ಕಳ ಕಡೆಗೆ ಇರ್ತದೆ. ಬೇರೆ ಬಿಟ್ಟು ಅವರಿಗೆ ಬೇರೆ ಏನು ಕಾಣ್ತಾ ಇರೋದಿಲ್ಲ, ಅವರ ತಲೆಯಲ್ಲಿ ಬೇರೆ ಯಾವುದೇ ವಿಚಾರಗಳು ನಡೆಯುವುದಿಲ್ಲ. अपने आप को जैसे भूले हुए होते हैं, वो तो है हद की रचना, लेकिन आप तो बेहद विश्व के ಮಾಸ್ಟರ್ ರಚಯಿತಾ ಹೋನಾ. ಬಾಬಾ ಇದು ಎಕ್ಸಾಂಪಲ್ ಏನು ಹೇಳಿದ್ದಾರೆ, ಬಾಬಾ ಹೇಳ್ತಾ ಇದ್ದು ಸೀಮಿತವಾಗಿರೋ ವಿಷಯ ಆಯಿತು. ಆದರೆ ನಾವಿಲ್ಲಿ ಯಾರು, ವಿಶ್ವದ ಮಾಸ್ಟರ್ ರಚಯಿತ ಶಿವಬಾಬಾ. ನಾವು ಮಾಸ್ಟರ್ ರಚಯಿತ ಆಗಿದ್ದೇವೆ. ಎಲ್ಲಿಗೆ, ವಿಶ್ವಕ್ಕೆ. ಅಲ್ಲಿ ಇಬ್ಬರು ಮೂವರಿಗೆ ಮಕ್ಕಳ ತಂದೆ ತಾಯಿ ಆಗಿರ್ಬೋದು, ವಿಶ್ವದ ಪ್ರತಿಯಾಗಿ. पहले अपने प्रति समय दिया, लेकिन अब की स्टेज मास्टर रचयिता की है. सिर्फ एक तो की बात नहीं, पूरे विश्व की आत्माएं दुखी, अशांति, रोगी, परेशान है, भिखारी है. ಬಾಬಾ ಹೇಳ್ತಾ ಇದ್ದಾರೆ, ಮೊದಲು ಈಗ ನಾವು ನಮ್ಮ ಸಲುವಾಗಿ ಸಮಯವನ್ನು ಕೊಟ್ಟಿದ್ದೇವೆ ಸರಿ, ಆದರೆ ಈಗ ಬಾಬಾ ಹೇಳ್ತಾ ಇದ್ದಾರೆ ಸ್ಥಿತಿ ಯಾವುದು, ಮಾಸ್ಟರ್ ರಚಯಿತ ಅಂದಾಗಬೇಕಾಗಿದೆ. ಕೇವಲ ಇಲ್ಲಿ ಒಬ್ಬರಿಬ್ಬರಿಗೋಸ್ಕರ ಅಲ್ಲ, ಸಂಪೂರ್ಣ ವಿಶ್ವದ ಆತ್ಮಗಳು ದುಃಖಿ, ಅಶಾಂತರಾಗಿದ್ದಾರೆ, ರೋಗಿ, ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ, ಭಿಕಾರಿಗಳಾಗಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ.
बेहद रचना अर्थात सारे विश्व को कल्याणकारी बन सदा काल के लिए सुखी और शांत बनाना है, तो ಬೇಹದ್ ರಚಯಿತಾ का ಅಟೆನ್ಷನ್ ಹೋನಾ ಚಾಹಿಯೆ. ಬಾಬಾ ಹೇಳ್ತಾ ಇದ್ದಾರೆ, ವಿಶ್ವದ ರಚನೆ ಅರ್ಥಾತ್ ಸಂಪೂರ್ಣ ವಿಶ್ವಕ್ಕೆ ಕಲ್ಯಾಣಕಾರಿಯಾಗಿ ಸದಾ ಕಾಲಕ್ಕೋಸ್ಕರವಾಗಿ ಸುಖ ಹಾಗೂ ಶಾಂತಿಯನ್ನು ಅವರಿಗೆ ಕೊಡುವುದು, ಸುಖಿ ಹಾಗೂ ಶಾಂತರನ್ನಾಗಿ ಮಾಡುವುದು. ಅಂದರೆ ಇದು ಯಾರು ಗಮನ ಕೊಡಬೇಕು? ವಿಶ್ವದ ರಚಯಿತ ಅಟೆನ್ಷನ್ ಕೊಡಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ. ನಾವು ಮಾಸ್ಟರ್ ವಿಶ್ವ ರಚಯಿತ ಈ ಕಡೆಗೆ ಗಮನ ಕೊಡಬೇಕಾಗಿದೆ. विश्व कल्याण में होना चाहिए। वह अब तक भी अपने में ही अपने प्रति बहुत समय दिया, ಯುದ್ಧ करने में बहुत समय लगाया. ಬಾಬಾ ಹೇಳ್ತಾ ಇದ್ದಾರೆ, ವಿಶ್ವ ಕಲ್ಯಾಣದಲ್ಲಿ ತೊಡಗಿಸಿಕೊಳ್ಬೇಕಾಗಿದೆ. ಅಥವಾ ಇಲ್ಲಿಯವರೆಗೆ ನಮ್ಮ ಪ್ರತಿಯಾಗಿಯೇ ನಾವು ಸಮಯವನ್ನು ತುಂಬ ಕೊಟ್ಟಿದ್ದೇವೆ, ಯುದ್ಧ ಮಾಡುವುದರಲ್ಲಿ ತುಂಬ ಸಮಯ ತೊಡಗಿಸಿದ್ದೇವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. अब ऐसे ही समझो कि यह जो थोड़ा समय रह गया है वह है विश्व के कल्याण प्रति. ಸರ್, ಇಷ್ಟವರೆಗೆ ಆದದ್ದು ಓಕೆ, ಬಾಬಾ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ತಿಳ್ಕೊಳ್ಳಿ, ಈಗ ನಮ್ಮ ಕೈಯಲ್ಲಿ ಉಳಿದಿರುವಂಥ ಸ್ವಲ್ಪ ಸಮಯ ಏನಿದೆ ಅದನ್ನು ವಿಶ್ವ ಕಲ್ಯಾಣದ ಪ್ರತಿಯಾಗಿ ಉಪಯೋಗ ಮಾಡಬೇಕು ಅಂತ ತಿಳ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. भक्ति मार्ग में जो महादानी कल्याणकारी वृत्ति वाले सेवाधारी होते हैं वह कोई भी दान आदि अपने प्रति नहीं करेंगे, सर्व आत्माओं प्रति ही संकल्प करेंगे. ಈಗ ಭಕ್ತಿ ಮಾರ್ಗದಲ್ಲಿ ಕೂಡ ಯಾರು ತುಂಬ ದೊಡ್ಡ ದಾನಿಯಾಗಿರ್ತಾರೆ, ಅವರಿಗೆ ಅನೇಕರ ಸೇವೆ ಮಾಡಬೇಕು ಅಂತ ಹೇಳುವಂಥ ಮನೋಭಾವವನ್ನು ಹೊಂದಿರುವಂಥ ಸೇವಾದಾರಿಗಳು ಯಾರಿರ್ತಾರೆ, ಅವರು ಯಾವುದಾದ್ರೂ ದಾನ ಮಾಡುವುದಾದರೆ ತನ್ನ ಪ್ರತಿಗೆ ತನಿಗೋಸ್ಕರ ಅಂತ ಹೇಳುವಂಥದ್ದನ್ನು ಯಾವುದು ಇಟ್ಕೊಳ್ಳೋದಿಲ್ಲ, ಸರ್ವ ಆತ್ಮಗಳ ಪ್ರತಿಯಾಗಿ ಸಂಕಲ್ಪ ಮಾಡ್ತಾರೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳುವಂಥ ಸಂಕಲ್ಪ ಮಾಡ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो यह रीति रस्म आप श्रेष्ठ अथवा कल्याणकारी आत्माओं से शुरू हुई है, जो भक्ति में भी रस्म चली आती है. ಇದು ಪ್ರಾರಂಭ ಎಲ್ಲಿಂದ ಆಯಿತು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ರೀತಿಯ ಸಂಪ್ರದಾಯ ಬಾಬಾ ಹೇಳ್ತಾ ಇದ್ದಾರೆ, ನೀವು ಶ್ರೇಷ್ಠ ಅಥವಾ ಕಲ್ಯಾಣಕಾರಿ ಆತ್ಮಗಳಿಂದಲೇ ಪ್ರಾರಂಭ ಆಗಿರುವಂಥದ್ದು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ಈ ರೀತಿಯ ಒಂದು ಕ್ರಮ ನಡೀತಾ ಬಂದಿದೆ ಅಂತ ಬಾಬಾ ಹೇಳ್ತಾರೆ. ಜರೂರ್ ಪ್ರಾಕ್ಟಿಕಲ್ ಮೇ ಹುಯಿ ಹೈ, ತಬ್ ತೋ ಯಾದಗಾರ್ ರೂಪ್ ಮೇ ರಸಮ್ ಚಲ್ ರಹಿ ಹೈ. ಬಾಬಾ ಹೇಳ್ತಾರೆ, ಪ್ರಾಕ್ಟಿಕಲ್ನಲ್ಲಿ ಮಾಡಿರುವ ಕಾರಣದಿಂದ ಭಕ್ತಿ ಮಾರ್ಗದಲ್ಲಿ ಕೂಡ ನೆನಪಿನಾರ್ಥವಾಗಿ ಈ ರೀತಿಯಾಗಿ ಪದ್ಧತಿ ನಡೀತಾ ಬರ್ತಾ ಇದೆ ಅಂತ ಬಾಬಾ ಹೇಳ್ತಾರೆ. ಪ್ರಾಕ್ಟಿಕಲ್ ಕಾ ನಯಾ ಯಾದಗಾರ್ ಬಂತಾ ಹೈ ಕ್ಯಾ, तो अब यह परिवर्तन लाओ. दूसरों के अर्थ सेवादारी बनने से व दूसरों के प्रति समय और संकल्प लगाने से, सर्विसेबल बनने से सदा सक्सेसफुल स्वतः ही बन जाएंगे. ಬಾಬಾ ಹೇಳ್ತಾ ಇದ್ದಾರೆ, ಪ್ರಾಕ್ಟಿಕಲ್ನಲ್ಲಿ ಮಾಡಿರುವುದರಿಂದ ಅಲ್ಲಿ ನೆನಪಿನಾರ್ಥವಾಗಿದೆ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಈಗ ನಾವು ಪರಿವರ್ತನೆಯನ್ನು ತಂದುಕೊಳ್ಬೇಕಾಗಿದೆ. ಬೇರೆಯವರಿಗೋಸ್ಕರವಾಗಿ ಸೇವಾದಾರಿಯಾಗುವುದರಿಂದ ಅಥವಾ ಬೇರೆಯವರಿಗೋಸ್ಕರವಾಗಿ ಸಮಯ ಮತ್ತು ಸಂಕಲ್ಪವನ್ನು ತೊಡಗಿಸುವುದರಿಂದ, ಸೇವಾದಾರಿಯಾಗುವುದರಿಂದ ಸದಾ ಸಕ್ಸಸ್ಫುಲ್ ಸ್ವತಃ ಆಗ್ತೀರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಕ್ಯೋಂಕಿ अनेक आत्माओं को सुखी व शांत बनाने का रिटर्न प्रत्यक्ष फल के रूप में स्वतः ही प्राप्त हो जाता है. ಯಾಕೆ ಅಂತ ಹೇಳಿದರೆ, ಅನೇಕ ಆತ್ಮಗಳನ್ನು ಸುಖಿ ಹಾಗೂ ಶಾಂತರನ್ನಾಗಿ ಮಾಡಿರುವುದರ ರಿಟರ್ನ್ ಪ್ರತ್ಯಕ್ಷ ಫಲ ರೂಪದಲ್ಲಿ ಸ್ವತಃ ಪ್ರಾಪ್ತಿಯಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅನೇಕ ಆತ್ಮಗಳಿಗೆ ಸುಖಿ ಹಾಗೂ ಶಾಂತರನ್ನಾಗಿ ಮಾಡಿರುವುದರಿಂದ ಪ್ರತ್ಯಕ್ಷ ಫಲ ರಿಟರ್ನ್ ಬಂದು ಬಿಡ್ತದೆ. जब सेवा करेंगे तो इसका खाता भी जमा होगा और सेवा के प्रत्यक्ष फल की प्राप्ति स्वतः ही प्राप्त हो जाएगी. ಬಾಬಾ ಹೇಳ್ತಾ ಇದ್ದಾರೆ, ಯಾವಾಗ ಸೇವೆ ಮಾಡ್ತೀರಿ ಅಂತ ಹೇಳಿದರೆ ಇದು ಖಾತೆಯಲ್ಲಿ ಕೂಡ ಜಮಾ ಆಗ್ತದೆ ಮತ್ತು ಸೇವೆಯ ಪ್ರತ್ಯಕ್ಷ ಫಲ ಕೂಡ ಪ್ರಾಪ್ತಿಯಾಗ್ತದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. तो क्यों ना सदा सेवादारी बनो, तो अपनी उन्नति स्वतः ही हो जाएगी, ಕರ್ನಿ ನೈ ಪಡೇಗಿ. ಬಾಬಾ ಹೇಳ್ತಾ ಇದ್ದಾರೆ, ಹಾಗಿರುವಾಗ ಯಾಕೆ ಸೇವಾದಾರಿ ಸದಾ ಕಾಲಕ್ಕೆ ಆಗಬಾರ್ದು ಅಂತ ಬಾಬಾ ಕೇಳ್ತಾ ಇದ್ದಾರೆ. ಇದರಿಂದ ತನ್ನ ಉನ್ನತಿ ಸ್ವತಃ ಆಗ್ತಾ ಇರ್ತದೆ, ಮಾಡಬೇಕಾಗಿಲ್ಲ. ತನ್ನ ಉನ್ನತಿ ಮಾಡಬೇಕು ಅಂತ ಹೇಳುವಂಥ ಪ್ರಶ್ನೆ ಇಲ್ಲ, ಸ್ವತಃ ಆಗ್ತದೆ. ದೂಸರೋं को देना अर्थात स्वयं में भरना.
ಬೇರೆಯವರಿಗೆ ಕೊಡುವುದು ಅಂತ ಹೇಳಿದ್ರೆ ಅರ್ಥ ತನ್ನಲ್ಲಿ ತುಂಬಿಸಿಕೊಳ್ಳುವುದು ಅಂತ ಅರ್ಥ. तो स्वयं अपनी उन्नति के लिए अलग समय क्यों लगाते हो? एक ही समय में अगर दो कार्य हो जाए, डबल प्राप्ति हो जाए, तो सिंगल प्राप्ति में समय क्यों लगाते हो? ಹಾಗಾಗಿ ಹೀಗೆ ಮಾಡಿದಾಗ ಏನಾಗ್ತದೆ, ತನ್ನ ಉನ್ನತಿಗೋಸ್ಕರ ಸಮಯ ಬೇರೆ ತೆಗಿಬೇಕಾಗಿರುವಂಥ ಅಗತ್ಯ ಇರುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಯಾಕೆ ಹೀಗೆ ಬೇರೆ ತೆಗಿತೀರಿ? ಒಂದೇ ಸಮಯ ಒಂದು ವೇಳೆ ಎರಡೂ ಕಾರ್ಯ ನಡೀತಾ ಇದೆ ಅಂದರೆ ಡಬಲ್ ಪ್ರಾಪ್ತಿ ಆಗ್ತಾ ಇದೆ ಅಂತ ಹೇಳುವಾಗ ಸಿಂಗಲ್ ಪ್ರಾಪ್ತಿಗೆ ಸಮಯ ಯಾಕೆ ಕೊಡ್ತೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಸಾರೇ ದಿನ್ ಮೇ विश्व कल्याण के प्रति कितना समय देते हो? ब्राह्मणों का यह अलौकिक जन्म ही किस लिए है? ವಿಶ್ವ ಕಲ್ಯಾಣ ಅರ್ಥ ಏನು? ಬಾಬಾ ಹೇಳ್ತಾ ಇದ್ದಾರೆ, ಇಡೀ ದಿನದಲ್ಲಿ ವಿಶ್ವ ಕಲ್ಯಾಣಕ್ಕೋಸ್ಕರವಾಗಿ ಎಷ್ಟು ಸಮಯ ಕೊಡ್ತಾ ಇದ್ದೀರಿ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಬ್ರಾಹ್ಮಣರ ಈ ಅಲೌಕಿಕ ಜನ್ಮ ಯಾಕೆ ಇದೆ ಅಂತ ಬಾಬಾ ಹೇಳ್ತಾರೆ, ವಿಶ್ವ ಕಲ್ಯಾಣಾರ್ಥವಾಗಿ ಅಲ್ವಾ ಅಂತ ಬಾಬಾ ಕೇಳ್ತಾ ಇದ್ದಾರೆ. तो जिस प्रति जन्म है वह कर्म क्यों न करते हो? जैसे देखो, जिस कुल में जन्म लेते हैं उस कुल के संस्कार जन्म लेते ही स्वतः हो जाता है. ಬಾಬಾ ಹೇಳ್ತಾ ಇದ್ದಾರೆ, ಹಾಗಾಗಿ ಯಾವ ಪ್ರತಿಯಾಗಿ ನಮ್ಮ ಜನ್ಮ ಆಗಿದೆಯೋ ಆ ಕರ್ಮ ಯಾಕೆ ಮಾಡುವುದಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಯಾವ ಪ್ರತಿಯಾಗಿ ನಮ್ಮ ಜನ್ಮ ಇದೆಯೋ ಆ ಕರ್ಮ ಯಾಕೆ ಮಾಡುವುದಿಲ್ಲ? ಹೇಗೆ ಉದಾಹರಣೆಗೆ ಲೌಕಿಕದಲ್ಲಿ ಕೂಡ ಯಾವ ಕುಲದಲ್ಲಿ ಅವರ ಜನ್ಮ ಪಡೆದಿರ್ತಾರೆ ಆ ಕುಲದ ಸಂಸ್ಕಾರ ಜನ್ಮ ಪಡಿತಾ ಇದ್ದಾಗ ಅವರ ಹಿಂದೆ ಬಂದು ಬಿಡ್ತದೆ, ಸೇಮ್ ಅವರ ಹಾಗೆ ಆಗಿಬಿಡ್ತಾರೆ. स्थूल काम करने वाले मजदूर आदि के घर में बच्चा पैदा होगा तो छोटेपन में ही माँ बाप को देखते हुए उस कार्य के संस्कार स्वतः ही उसमें इमर्ज हो जाता है. ಹೇಗೆ ಬಾಬಾ ಹೇಳ್ತಾ ಇದ್ದಾರೆ, ಈಗ ಸ್ಥೂಲವಾಗಿ ಕೂಡ ಕಾರ್ಮಿಕರ ಮನೆಯಲ್ಲಿ, ಕೂಲಿ ಕಾರ್ಮಿಕರ ಮನೆಯಲ್ಲಿ ಮಗು ಹುಟ್ಟಿತು ಅಂತ ಹೇಳಿದಾಗ ಚಿಕ್ಕದಿಂದಿನಿಂದಲೇ ತಂದೆ ತಾಯಿ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ನೋಡುವಾಗ ಆ ಕಾರ್ಯದ ಸಂಸ್ಕಾರ ಆ ಮಗುವಿನಲ್ಲಿ ಕೂಡ ಬಂದುಬಿಡ್ತದೆ. ನೋಡ್ತಾ ಇದ್ದಾಗ ಮಗು ಕೂಡ ಅಂಥ ಕೆಲಸಗಳನ್ನು ಮಾಡಲಿಕ್ಕೆ ಕಲಿತು ಬಿಡ್ತದೆ. तो अब जन्म ही ब्रह्मा कुमारी का है, तो जो बाप का कर्तव्य वह स्वतः ही बच्चों के संस्कार होने चाहिए. ಹಾಗಾಗಿ ಈಗ ಜನ್ಮವೇ ಬ್ರಹ್ಮ ಕುಮಾರಿಯರದು ಅಂತ ಹೇಳುವಾಗ ಬಾಬನ ಕರ್ತವ್ಯವೇ ಮಕ್ಕಳ ಸಂಸ್ಕಾರ ಆಗಿಬಿಡಬೇಕು ಅಂತ ಬಾಬಾ ಹೇಳ್ತಾರೆ. ಬಾಬನ ಕರ್ತವ್ಯ ಏನಿದೆ ಅದುವೇ ನಮ್ಮ ಸಂಸ್ಕಾರ ಕೂಡ ಆಗಿಬಿಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. जैसे साकार बाप को प्रत्यक्ष रूप में देखो तो रात का नींद का समय अथवा अपने शरीर के रेस्ट का समय भी ज़्यादा कहाँ देते थे. ಈಗ ಪ್ರಾಕ್ಟಿಕಲ್ ನಾವು ನೋಡಿದರೆ ಯಾರಿಗೆ ಮಾಡಿದ್ದಾರೆ ಅಂತ ನೋಡುವುದಾದರೆ ಬ್ರಹ್ಮ ತಂದೆಯನ್ನು ನಾವು ನೋಡ್ಬೋದು. ನೋಡಿ ಅವರೇನು ಮಾಡಿದರು, ರಾತ್ರಿಯ ನಿದ್ರೆಯ ಸಮಯ ಅರ್ಥಾತ್ ತನ್ನ ಶರೀರಕ್ಕೆ ರೆಸ್ಟ್ ಕೊಡಬೇಕಾಗಿರುವ ಸಮಯ ಕೂಡ ಅವರು ಎಷ್ಟು ರೆಸ್ಟ್ ಕೊಡ್ತಾ ಇದ್ರು. ಹಾಗಿದ್ರೆ ಅದಕ್ಕೂ ಅವರು ಸರಿಯಾಗಿ ರೆಸ್ಟ್ ಕೊಡಲಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. विश्व कल्याण के कर्तव्य में सर्व आत्माओं के कल्याण प्रति ना कि अपने प्रति. ಏನು ಮಾಡಿದರು, ವಿಶ್ವ ಕಲ್ಯಾಣದ ಕರ್ತವ್ಯದಲ್ಲಿ ಸರ್ವ ಆತ್ಮಗಳ ಕಲ್ಯಾಣದ ಪ್ರತಿಯಾಗಿ ತನ್ನ ಪ್ರತಿಯಾಗಿ ಅವರು ಸಮಯ ಕೊಡಲಿಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವಾಣಿ ದ್ವಾರ भी ಸದಾ ವಿಶ್ವ ಕಲ್ಯಾಣಕ್ಕೆ ಸಂಕಲ್ಪ ही करते थे. ಮಾತಾಡುವಾಗಲೂ ಕೂಡ ಅವರೇನು ಮಾಡ್ತಾ ಇದ್ರು, ವಿಶ್ವ ಕಲ್ಯಾಣದ ಸಂಕಲ್ಪವನ್ನೇ ಅವರು ಮಾಡ್ತಾ ಇದ್ರು. इसको कहा जाता है विश्व कल्याणकारी. तो यह मन के विघ्नों से युद्ध करने में ही समय देना, यह तो अपने प्रति व्यर्थ समय देना हुआ ना. ಹಾಗಾಗಿ ಇದಕ್ಕಿಂತ ಹೀಗೆ ಮಾಡುವುದಕ್ಕೆ ಹೇಳಲಾಗ್ತದೆ ವಿಶ್ವ ಕಲ್ಯಾಣಕಾರಿ. ಸಂಕಲ್ಪ ಮಾತು ಕೂಡ ವಿಶ್ವ ಕಲ್ಯಾಣ ಪ್ರತಿಯಾಗಿತ್ತು ಅಂತ ಅವರದು ಅಂತ ಹೇಳಿದರೆ ಇದಕ್ಕೆ ವಿಶ್ವ ಕಲ್ಯಾಣಕಾರಿ ಅಂತ ಹೇಳಲಾಗ್ತದೆ. ಹಾಗಾಗಿ ಮನಸ್ಸಿನ ವಿಘ್ನಗಳೊಂದಿಗೆ ಯುದ್ಧ ಮಾಡುವುದಕ್ಕೆ ಸಮಯ ಕೊಡುವುದು ಅಂತ ಹೇಳಿದರೆ ಇದು ಸಮಯ ವ್ಯರ್ಥ ಮಾಡುವುದಾಯ್ತಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. इनको आवश्यक नहीं व्यर्थ कहेंगे. बाप ने आवश्यक समय भी कल्याण प्रति दिया और बच्चे व्यर्थ समय अपने प्रति लगाते रहे तो फॉलो फादर हुआ. ಹಾಗಾಗಿ ಬಾಬಾ ಹೇಳ್ತಿದ್ದಕ್ಕೆ ಅವಶ್ಯಕ ಅಲ್ಲ, ವ್ಯರ್ಥ ಅಂತ ಹೇಳಲಾಗ್ತದೆ. ಹಾಗಾಗಿ ತಂದೆ ಅವಶ್ಯಕ ಸಮಯವನ್ನು ಕೂಡ ಕಲ್ಯಾಣ ಪ್ರತಿಯಾಗಿ ಉಪಯೋಗ ಮಾಡಿದರು ಅಂತ ಹೇಳುವಾಗ ಮಕ್ಕಳು ವ್ಯರ್ಥ ಸಮಯವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಏನಾಗ್ತದೆ, ಇದಕ್ಕೆ ಅರ್ಥ ತಂದೆಯನ್ನು ಅನುಸರಿಸುವುದು ಅಂತ ಹೇಳಲಾಗ್ತದ ಅಂತ ಬಾಬಾ ಕೇಳ್ತಾರೆ. ಸಮಯ ವ್ಯರ್ಥವಾಗ್ತಾ ಇದೆ ತಮ್ಮ ಪ್ರತಿಯಾಗಿ. ಬಾಪ್ ಸಮಾನ್ ಬನ್ನಾ ಹೇನಾ, तो
तो सदा यह चेक करो कि ज़्यादा से ज़्यादा तो क्या, लेकिन सदा ही समय और ಸಂಕಲ್ಪ ವಿಶ್ವ ಕಲ್ಯಾಣ ಪ್ರತಿ लगाते हैं. ಹಾಗಾಗಿ ಈಗ ನಾವು ತಂದೆ ಸಮಯ ಸಮಾನ ಆಗಬೇಕಲ್ಲ, ಹಾಗಾಗಿ ಸದಾ ಚೆಕ್ ಮಾಡಿಕೊಳ್ಳಿ. ಹೆಚ್ಚಿಗಿಂತ ಹೆಚ್ಚು ಏನು ಬಾಬಾ ಹೇಳ್ತಾ ಇದ್ದಾರೆ, ಆದರೆ ಸದಾ ಹೆಚ್ಚು ಅಂತ ಏನು, ಸದಾ ಸಮಯ ಮತ್ತು ಸಂಕಲ್ಪ ವಿಶ್ವ ಕಲ್ಯಾಣವಾಗಿ ತೊಡಗ್ತಾ ಇದ್ದೇವಾ ಅಂತ ನೋಡಿಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ऐसे सदा विश्व कल्याण के निमित्त समय और संकल्प लगाने वाले क्या बनेंगे, ವಿಶ್ವ ಮಹಾರಾಜನ್. ಹಾಗೆ ಹೀಗೆ ಯಾರು ವಿಶ್ವ ಕಲ್ಯಾಣ ನಿಮಿತ್ತವಾಗಿ ಸಮಯ ಮತ್ತು ಸಂಕಲ್ಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಏನಾಗ್ತಾರೆ, ವಿಶ್ವ ಮಹಾರಾಜರಾಗ್ತಾರೆ ಅಂತ ಬಾಬಾ ಹೇಳ್ತಾರೆ. ಅಗರ್ ಅಪ್ನೆ ಪ್ರತಿ ಸಮಯ ಲಗಾತೆ ರಹತೆ ಹೈ ತೋ ವಿಶ್ವ ಮಹಾರಾಜನ್ कैसे बनेंगे. ತನ್ನ ಪ್ರತಿಯಾಗಿಯೇ ಸಮಯವನ್ನು ತೊಡಗಿಸ್ತಾ ಇದ್ದಾರೆ ಅಂತ ಹೇಳಿದ್ರು ವಿಶ್ವ ಮಹಾರಾಜ ಆಗುವುದು ಹೇಗೆ ಅಂತ ಬಾಬಾ ಕೇಳ್ತಾರೆ. तो विश्व महाराजन बनने के लिए विश्व कल्याणकारी बनो. जब इतने बिजी हो जाएंगे तो क्या व्यर्थ समय और संकल्प आएगा. ಹಾಗಾಗಿ ವಿಶ್ವ ಮಹಾರಾಜರಾಗಲಿಕ್ಕೋಸ್ಕರವಾಗಿ ವಿಶ್ವ ಕಲ್ಯಾಣಕಾರಿಯಾಗಿ, ಮೊದಲು ವಿಶ್ವ ಕಲ್ಯಾಣಕಾರಿ. ಯಾವಾಗ ನೀವಿಷ್ಟು ಬ್ಯುಸಿಯಾಗಿರ್ತೀರಿ ಆಗ ವ್ಯರ್ಥ ಸಮಯ ಮತ್ತು ಸಂಕಲ್ಪ ನಡೀತದ ಅಂತ ಬಾಬಾ ಹೇಳ್ತಾರೆ. ವ್ಯರ್ಥ ಸಮಯವೂ ಇಲ್ಲ, ವ್ಯರ್ಥ ಸಂಕಲ್ಪವೂ ಇಲ್ಲ. ಆಗ व्यर्थ स्वतः ही समाप्त हो जाएगा और सदा समर्थ संकल्प चलेंगे. सदा विशेष विश्व सेवा में समय लगेगा. ಆಗ ವ್ಯರ್ಥ ಸ್ವತಃ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ಸದಾ ಸಮರ್ಥ ಸಂಕಲ್ಪಗಳು ನಡೀತದೆ. ಆಗ ಸಮಯ ಎಲ್ಲವೂ ಕೂಡ ವಿಶ್ವ ಸೇವೆಯಲ್ಲಿಯೇ ಮುಕ್ತಾಯ ಆಗಿಬಿಡುತ್ತದೆ. ವಿಶ್ವ ಸೇವೆಯಲ್ಲೇ ಸಮಯ ಮುಕ್ತಾಯ ಆಗಿಬಿಡುತ್ತದೆ. इस स्टेज के आगे छोटी छोटी बातों में समय देना व बुद्धि की शक्ति व्यर्थ गंवाना क्या बचपन का खेल नहीं लगता. ಹಾಗಾಗಿ ಈ ಸ್ಥಿತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ಈ ಸ್ಥಿತಿಯ ಎದುರಿಗೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಸಮಯ ಕೊಡುವುದು, ಬುದ್ಧಿಯ ಶಕ್ತಿಯನ್ನು ವ್ಯರ್ಥ ಮಾಡುವುದು ಅಂತ ಹೇಳಿದರೆ ಇದು ಮಕ್ಕಳ ಆಟ ಅಲ್ವಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಮಕ್ಕಳ ಆಟ ಅಂತ ನಿಮಗೆ ಅನಿಸ್ತಾ ಇಲ್ವಾ ಬಾಬಾ ಕೇಳ್ತಾ ಇದ್ದಾರೆ. लौकिक रीति में भी रचयिता हद के ब्रह्मा बनते हैं, विष्णु भी बनते हैं, लेकिन शंकर नहीं बनते. ऐसे ही हद की स्थिति में रहने वाले भी व्यर्थ संकल्पों को रचता बनते, पालनहार भी बनते, लेकिन विनाशकारी नहीं बन सकते. ಬಾಬಾ ಹೇಳ್ತಾ ಇದ್ದಾರೆ, ಈಗ ಲೌಕಿಕ ರೀತಿಯಲ್ಲಿ ಕೂಡ ಮಕ್ಕಳಿಗೆ ತಂದೆಯಾಗಿದ್ದಾರೆ ಅಂತ ಹೇಳಿದರೆ ಅವರೊಂದು ಬ್ರಹ್ಮ ಇದ್ದಾರೆ, ಹಾಗೆ ವಿಷ್ಣುವಾಗಿ ಮಕ್ಕಳಿಗೆ ಪಾಲನೆಯನ್ನು ಕೂಡ ಮಾಡುತ್ತಾರೆ. ಆದರೆ ಶಂಕರ ಆಗುವುದಿಲ್ಲ, ಮಕ್ಕಳ ಸಂಹಾರ ಅವರು ಮಾಡುವುದಿಲ್ಲ. ಹಾಗೆಯೇ ನಾವು ಕೂಡ ನಮ್ಮ ಸ್ಥಿತಿಯನ್ನು ಸೀಮಿತವಾಗಿ ಇಟ್ಟುಕೊಂಡಿದ್ದೇವೆ ಅಂತ ಹೇಳಿದರೆ ವ್ಯರ್ಥ ಸಂಕಲ್ಪಗಳನ್ನು ನಾವು ರಚನೆ ಮಾಡಿದ್ದೇವೆ, ಅಂದರೆ ಮಕ್ಕಳಾಯಿತು, ಅದರ ಪಾಲನೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಆದರೆ ನಾವು ವಿನಾಶಕಾರಿ ಆಗುವುದಿಲ್ಲ. ವ್ಯರ್ಥ ಸಂಕಲ್ಪಗಳನ್ನು ಹುಟ್ಟಿಸಿ ಪಾಲನೆ ಮಾಡ್ತಾ ಇದ್ದೇವೆ, ವಿನಾಶಕಾರಿ ಆಗುವುದಿಲ್ಲ ಯಾವಾಗ ಸೀಮಿತವಾಗಿರೋ ಸ್ಥಿತಿಯಲ್ಲಿದ್ದರೆ. क्योंकि हद की स्थिति में स्थित हो, अगर बेहद की स्थिति में स्थित रहो तो अपने अंदर की बात तो छोड़ो, लेकिन सारे विश्व के व्यर्थ विकल्प व विकर्म व विकार विनाश करने वाले ವಿನಾಶಕಾರಿ ಬನ್ ಸಕ್ತೆ हैं. ಯಾಕೆ ಅಂತ ಹೇಳಿದರೆ ಸೀಮಿತ ಸ್ಥಿತಿಯಲ್ಲಿದ್ದಂಥ ಕಾರಣದಿಂದ ಹೀಗೆ ಆಗ್ತದೆ. ಒಂದು ವೇಳೆ ವಿಶ್ವದ ಸ್ಥಿತಿಯಲ್ಲಿದ್ದಾಗ ತನ್ನ ಒಳಗಿನ ವಿಷಯ ಬಿಟ್ಟುಬಿಡಿ, ಸಂಪೂರ್ಣ ವಿಶ್ವದ ವ್ಯರ್ಥ ವಿಕಲ್ಪ ಹಾಗೂ ವಿಕರ್ಮದ ಹಾಗೂ ವಿಕಾರವನ್ನು ವಿನಾಶ ಮಾಡುವಂತಹ ವಿನಾಶಕಾರಿಯಾಗಿ ಬಿಡ್ತೀರಿ ಅಂತ ಬಾಬಾ ಹೇಳ್ತಾರೆ. ವಿಶ್ವದ ಭಾರಿ ದೊಡ್ಡ ವಿಷಯ, ವಿಶ್ವದ ವಿಕಲ್ಪ ವಿಕರ್ಮ ವಿಕಾರಗಳನ್ನು ವಿನಾಶ ಮಾಡುವಂತಹ ವಿನಾಶಕಾರಿಯಾಗಿ ಬಿಡ್ತೀರಿ ಅಂತ ಬಾಬಾ ಹೇಳ್ತಾರೆ. लास्ट स्टेज है विनाशकारी. विनाशकारी तब बनेंगे जब कल्याणकारी बनेंगे. अभी ऐसी स्थिति है ना, हद को अब छोड़ चुके हो ना. ಬಾಬಾ ಹೇಳ್ತಾ ಇದ್ದಾರೆ ಅಂತಿಮ ಸ್ಥಿತಿ ಯಾವುದು, ವಿನಾಶಕಾರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ವಿನಾಶಕಾರಿ ಯಾವಾಗ ಆಗ್ಬೋದು, ಕಲ್ಯಾಣಕಾರಿ ಆದರೆ. ಇಂಥ ಸ್ಥಿತಿ ಇದೆ ಅಲ್ವಾ ಅಂತ ಬಾಬಾ ಹೇಳ್ತಾರೆ. ಹಾಗಾಗಿ ಸೀಮಿತವನ್ನು ಬಿಟ್ಟಿದಿರಲ್ವಾ ಅಂತ ಬಾಬಾ ಹೇಳ್ತಾರೆ. ಇಷ್ಟು ಹೇಳಿದ ಮೇಲೆ ಆದರೆ ಈಗ ನಾವು ಬಿಡಬೇಕಾಗಿದೆ. ಹಾಗಾಗಿ ಈಗ ನಾವು ಸಂಕಲ್ಪ ಮಾಡಬೇಕಾಗಿದೆ. ಸಮಯ ಸಂಕಲ್ಪ ಎಲ್ಲವೂ ಕೂಡ ವಿಶ್ವ ಕಲ್ಯಾಣಕ್ಕೋಸ್ಕರ, ನಮ್ಮದಕ್ಕೋಸ್ಕರ ಅಲ್ಲ. ನಮ್ಮ ಆಸೆಗಳು ಯಾವುದೇ ಇರ್ಬೋದು, ಯಾವುದೇ ಈಡೇರದೇ ಇರ್ಬೋದು, ಬಿಟ್ಟು ಬಿಡುವ. ಈಗ ನಮ್ಮದೆಲ್ಲವನ್ನು ಬಿಟ್ಟು ನಾವೀಗ ವಿಶ್ವ ಕಲ್ಯಾಣಕ್ಕೋಸ್ಕರವಾಗಿ ಈಗ ನಾವು ಉಪಯೋಗ ಮಾಡಬೇಕಾಗಿದೆ. ನಮ್ಮ ಆಸೆಗಳು ಯಾವುದೂ ಕೂಡ ಈಡೇರುವಂಥದ್ದಲ್ಲ ಈಗ. ಹಾಗಾಗಿ ಅದನ್ನೆಲ್ಲವನ್ನು ಬಿಟ್ಟು ಈಗ ನಾವು ವಿಶ್ವ ಕಲ್ಯಾಣದಕ್ಕೋಸ್ಕರವಾಗಿ ಸಮಯ ಸಂಕಲ್ಪವನ್ನು ಉಪಯೋಗಿಸಿ ನಾವೀಗ ವಿಶ್ವ ಕಲ್ಯಾಣಕಾರಿಯಾಗಬೇಕಾಗಿದೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು.
ऐसे सदा विश्व कल्याणकारी स्मृति और सेवा में स्थित रहने वाले ಮಹಾನ್ ಆತ್ಮಾವೋಂಕೋ ನಮಸ್ತೆ. ಹಾಗಾಗಿ ಇವತ್ತು ಬಾಬಾ ಯಾರಿಗೆ ನಮಸ್ತೆ ಮಾಡ್ತಾ ಇದ್ದಾರೆ? ಯಾರು ಇಂತಹ ಸದಾ ವಿಶ್ವ ಕಲ್ಯಾಣಕಾರಿ ಸ್ಮೃತಿ ಹಾಗೂ ಸೇವೆಯಲ್ಲಿ ಸ್ಥಿತರಾಗಿರುವಂತಹ ಮಹಾನ್ ಆತ್ಮಗಳಿಗೆ ನಮಸ್ತೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಹಾಗೆ ವಿಶ್ವ ಕಲ್ಯಾಣ ಕಾರ್ಯಕ್ಕೋಸ್ಕರವಾಗಿ ಬಂದು ನಮ್ಮನ್ನು ವಿಶ್ವ ಕಲ್ಯಾಣಕಾರಿಯನ್ನಾಗಿ ಮಾಡ್ತಾ ಇರುವಂತಹ ಬಾಪ್ ದಾದಾರವರಿಗೆ ಕೂಡ ನಮಸ್ತೆ ನಮಸ್ತೆ ನಮಸ್ತೆ. ಒಳ್ಳೆಯದು. ಓಂ ಶಾಂತಿ.